ನಮಸ್ತೆ ಡಿಯರ್ ಫ್ರೆಂಡ್ಸ್. ಇವತ್ತು ವುಮೆನ್ಸ್ ಡೇ ಪೆರೇಡ್ ಇತ್ತು. ಹಾಗಾಗಿ ಮಾರ್ನಿಂಗ್ 5:30 ಎದ್ದು ರೆಡಿಯಾಗಿ ಪೆರೇಡ್ಗೆ ಹೊರಟೆ. ಮಾಮೂಲಿ ತಿಂಗಳಿಗೊಂದು ಪೆರೇಡ್ ಇರುತ್ತೆ ಆ್ಯಕ್ಚುಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಪ್ರತಿ ಶುಕ್ರವಾರ ಇರ್ತಿತ್ತು. ಆದರೆ ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಇರೋದರಿಂದ ಮಾರ್ಚ್ 8 ಹಾಕ್ಕೊಂಡಿದ್ರು. ಹಾಗಾಗಿ ಇವತ್ತು ಪೆರೇಡ್ಗೆ ರೆಡಿಯಾಗಿ ಹೋಗ್ತಾಯಿದ್ವಿ. ಮಾರ್ನಿಂಗ್ ರೆಗ್ಯುಲರಾಗಿ ಇರುತ್ತೆ. ಇವತ್ತು CR ಹೆಡ್ ಕ್ವಾರ್ಟರ್ ಬೆಂಗಳೂರು ಚಾಮರಾಜಪೇಟೆ ಕಡೆ ಇತ್ತು ನನ್ನ ಪೆರೇಡು. ಹೊರಟೆ ಹೋಗಬೇಕಾದ್ರೆ ಹಂಗೆ ನಮ್ಮ ಶಿವನಿಗೆ ಒಂದು ನಮಸ್ಕಾರ ಹಾಕಿ ರೋಡಲ್ಲಿ ಮೇನ್ ರೋಡಲ್ಲಿ ಗಾಡಿ ಹೋಗ್ತಾಯಿದ್ದೆ. ಇವತ್ತು ವುಮೆನ್ಸ್ ಡೇ ಸ್ಪೆಷಲ್ ಇರೋದರಿಂದ ಬರೀ ವುಮೆನ್ಸೇ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರಿಗೆ ಪ್ರೈಸೆಲ್ಲ ಕೊಡ್ತಾರೆ. ಇವತ್ತು ನಿಮಗೆಲ್ಲ ಗೊತ್ತು ಯಾಕೆ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ ಅಂತ. ಮಹಿಳೆಯರಿಗೆ ಅವರ ಗೌರವಿಸೋಕ್ಕೆ, ಅವರ ಒಂದು ಸಾಧನೆಗೆ, ಸಬಲೀಕರಣಕ್ಕೆ ಹಾದಿ ಮಾಡೋಕ್ಕೋಸ್ಕರ ಒಂದು ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತು. ಇದು ನೀವು ನೋಡಿರ್ತೀರ, ವಂಶಿ ಫಿಲಮನ್ನೆಲ್ಲ ನೋಡಿರ್ತೀರ. ಇದು CR ಹೆಡ್ ಕ್ವಾರ್ಟರ್ಲಿರೋ ಒಂದು ಬಿಲ್ಡಿಂಗು. ವಂಶಿ ಫಿಲಮನ್ನು ನೋಡಿರ್ತೀರ. ಅದು ಪೆರೇಡ್ ಗ್ರೌಂಡಿಗೆ ಎಂಟ್ರಿ ಆಗ್ತಾಯಿದೆ. ಪೆರೇಡ್ ಗ್ರೌಂಡ್ರಲ್ಲಿ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಂದ ಡ್ಯೂಟಿ ಏನು ಕೂಡ ಎಲ್ಲ ಪೆರೇಡೆಲ್ಲ ಗ್ರೌಂಡ್ ಕ್ಲೀನ್ ಮಾಡ್ತಾ ಇದ್ದಾರೆ ಲೇಡೀಸ್. ಇವತ್ತು ಮಹಿಳಾ ದಿನಾಚರಣೆ ಸ್ಪೆಷಲ್ ಇರೋದ್ರಿಂದ ಎಲ್ಲ ವುಮೆನ್ ಸ್ಪೆಷಲ್. ಇವರು ನಮ್ಮ ACP ಸಾಹೇಬರು. ಸರ್ಟಿಫಿಕೇಟ್ ಎಲ್ಲ ಚೆಕ್ ಮಾಡ್ತಾಯಿದ್ವಿ. ಅದೇ ನಮ್ಮ ಡ್ಯೂಟಿ ಇದ್ದಿದ್ದು. ಈ ಮಂತಲ್ಲಿ ಯಾರ್ಯಾರು ಒಳ್ಳೆ ವರ್ಕ್ ಮಾಡಿದರೆ ಅವರಿಗೆ ಪ್ರಶಸ್ತಿ ಕೊಡೋದು. ಹಾಗಾಗಿ ಆ ಡ್ಯೂಟಿ ಮಾಡ್ತಾಯಿದ್ವಿ. ನಮ್ಮ CP ಸಾಹೇಬರು ಎಂಟ್ರಿ ಆಗ್ತಾಯಿದ್ದಾರೆ. ಮತ್ತು ಪೆರೇಡ್ ಸ್ಟಾರ್ಟ್ ಆಯಿತು. ಪೆರೇಡ್ ಸ್ಟಾರ್ಟ್ ಆದಮೇಲೆ ನಮ್ಮ ಮೇಡಮ್ ಅವರು ಸೆಲ್ಯೂಟ್ ಮಾಡಿ ಪರ್ಮಿಷನ್ ತೊಗೊಂಡು ಒಂದು ಕವಾಯತನ್ನು ವೀಕ್ಷಣೆ ಮಾಡೋಕ್ಕೆ ನಮ್ಮ ಸಾಹೇಬರಿಗೆ ಕರೆದ್ರು. CP ಸಾಹೇಬರು ಎಲ್ಲ ಮಹಿಳೆಯರ ಒಂದು ತುಕಡಿಗಳನ್ನು ವೀಕ್ಷಣೆ ಮಾಡಿ, ಅವರು ಟರ್ನ್ಔಟ್ ಏನು ಡ್ರೆಸ್ನ ವೀಕ್ಷಣೆ ಮಾಡಿ, ಅವರ ಡಿಸಿಪ್ಲಿನ್ನ ವೀಕ್ಷಣೆ ಮಾಡಿ ಮತ್ತು ಪೆರೇಡ್ಗೆ ಒಂದು ಅನುಮತಿ ನೀಡ್ತಾರೆ. ಅದಾದ ನಂತರ ರಿಯಲ್ ಪೆರೇಡ್ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಡಿಸಿಪ್ಲಿನ್ ಏನು ಪೊಲೀಸ್ ಇಲಾಖೆಯ ಒಂದು ಮೇಯ್ನ್ ಡಿಸಿಪ್ಲಿನ್ ಸ್ಟಾರ್ಟ್ ಆಗುತ್ತೆ ಒಂದು ಪೆರೇಡಿಂದ. ನಮ್ಮ ಹೆಣ್ಮಕ್ಳು ಈ ಸತಿ ಫುಲ್ ಎಲ್ಲ ಲೇಡೀಸ್ ಪ್ಲಟೂನ್, ಮಹಿಳಾ ಪ್ಲಟೂನ್ಗಳಿದ್ದು, ಟ್ರಾಫಿಕ್, ಲಾ ಆ್ಯಂಡ್ ಆರ್ಡ್ರು ಎಲ್ಲ ಥರ ಪ್ಲಟೂನ್ಗಳು, ಇವನ್ ಸ್ಪೆಷಲ್ ಯೂನಿಟ್ಸ್ ಎಲ್ಲ ಸೇರಿ ಪೆರೇಡ್ನ ಚೆನ್ನಾಗಿ ನಡೆಸ್ಕೊಟ್ರು. ಅದ್ಭುತವಾಗಿ ಬಂತು. ಗಂಡು ಮಕ್ಕಳಿಗಿನ ಹೆಚ್ಚು ಶಿಸ್ತುಬದ್ಧವಾಗಿ ಒಂದು ಪೆರೇಡ್ ನಡೀತು. ಮತ್ತು ನಮ್ಮನ್ನು ಉದ್ದೇಶಿಸಿ ನಮ್ಮ CP ಸಾಹೇಬರು ಮಾತಾಡಿದ್ರು. ನಂತರ ಚೆನ್ನಮ್ಮ ಪಡೆಯವರು ಒಂದಷ್ಟು ಸಾಹಸದ ಪ್ರದರ್ಶನಗಳನ್ನ ಮಾಡಿದ್ರು. ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬೇಕು ಸೊಸೈಟಿನಲ್ಲಿ ಅನ್ನೋದ್ರ ಬಗ್ಗೆ ಒಂದು ಡೆಮೋ ತೋರಿಸಿದ್ರು. ಸಖತ್ತಾಗಿತ್ತು, ಒಳ್ಳೆ ಅದ್ಭುತವಾಗಿತ್ತು. ಅವರ ಒಂದು ಆತ್ಮರಕ್ಷಣಾ ಸ್ಕಿಲ್ಗಳಾಗಿರ್ಬೋದು, ಮತ್ತು ಪ್ರದರ್ಶನ ಮಾಡಿದವ್ರಿಗೆ ಉತ್ತಮ ಸರ್ಟಿಫಿಕೇಟ್ ನೀಡಿದ್ರು. ಮತ್ತು ಒಂದು ಕವಾಯತ್ತು ಇದು ಕ್ಲೋಸ್ ಅಂದರೆ ಪೆರೇಡ್ ಮುಕ್ತಾಯ ಆಗೋ ಒಂದು ನಿಟ್ಟಿನಲ್ಲಿ ಒಂದು ಪೆರೇಡ್ ನಡೆಯುತ್ತೆ. ಭಾಳ ಅದ್ಭುತವಾಗಿ ಮೂಡಿಬಂತು ಈ ಸತಿ ಪೆರೇಡು. ಫುಲ್ ಲೇಡೀಸ್ ಇರೋದ್ರಿಂದ, ಮಹಿಳಾ ದಿನದ ಸ್ಪೆಷಲ್ ಇರೋದ್ರಿಂದ ಮಹಿಳೆಯರು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸಿದರು. ತುಂಬ ನೋಡೋಕ್ಕೆ ಚೆನ್ನಾಗಿ ಬರ್ತಿತ್ತು. ನನ್ನ ಸ್ನೇಹಿತ ವಾಣಿಯವರು ಈ ಒಂದು 10th ಪ್ಲಟೂನ್ನ ಮುನ್ನಡೆಸ್ತಾಯಿದ್ರು. ಅವರೊಂದು ಶಿಸ್ತುಬದ್ಧ ನಡಿಗೆ ಆಗಿರ್ಬೋದು, ಭಾಳ ಸ್ಟ್ರಗಲ್ ಮಾಡಿ ಸ್ಟೇಷನ್ಗಳ ಡ್ಯೂಟಿ ಮಾಡ್ತಾ ಮತ್ತು ಈ ಪೆರೇಡ್ ಪ್ರಾಕ್ಟೀಸ್ ಮಾಡ್ತಾ ಅಭ್ಯಾಸ ಮಾಡಿದರು. ತುಂಬ ಚೆನ್ನಾಗಿ ಬಂತು ಈ ಸತಿ ಪೆರೇಡ್. ಆ್ಯಕ್ಚುಲಿ ಅವರು ಮಂತ್ಲಿ ನಡೆದಾಗ ಏನಾಗ್ತಿತ್ತು, ಬಾಯ್ಸ್ ಮಾಡ್ತಾಯಿದ್ರು. ಈ ಸತಿ ಇದು ನಮ್ಮ ಕರ್ನಾಟಕ ಬ್ಯಾಂಡ್ ಸಖತ್ತು ಇರುತ್ತೆ ಬ್ಯಾಂಡು. ಮತ್ತು ನಾವು ಎಲ್ಲ ಮತ್ತು ರಾಣಿ ಚೆನ್ನಮ್ಮ ಪಡೆಯವರು ಒಂದು ಪ್ರದರ್ಶನ ಮಾಡಿದ್ರು. ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೊಳೋಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಡಿಫ್ರೆಂಟ್ ಟ್ಯಾಕ್ಟಿಕ್ಸ್ಗಳನ್ನ ತೋರಿಸಿದ್ರು. ಅದಕ್ಕೆ ವಾರ್ಮ್ ಅಪ್ ಮಾಡ್ತಾಯಿದ್ದಾರೆ. ಈಗ ವಾರ್ಮ್ ಅಪ್ ಮಾಡಿದ ನಂತರ ಅವರ ಒಂದು ಟ್ಯಾಕ್ಟಿಕ್ಸ್ಗಳು ಆರಂಭವಾಗುತ್ತೆ. ಹಿಂಗೆ ಯಾರಾದರೂ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ನಾವು ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ಕಿಲ್ಗಳನ್ನ ತೋರಿಸ್ತಾರೆ. ಈಗ ವೇಲ್ ಹಾಕ್ಕೊಂಡು ಯಾರು ವೇಲ್ನ ಅಟ್ಯಾಕ್ ಮಾಡಿದಾಗ ಯಾವ ರೀತಿ ಅಟ್ಯಾಕ್ ಮಾಡಿ ಅವ್ರನ್ನ ಅಟ್ಯಾಕ್ ಮಾಡಿ ಇದು ಮಾಡಬೇಕು ಅನ್ನೋದನ್ನಾಗೆ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಲಿತು ಅದನ್ನು ಹೆಣ್ಮಕ್ಳು ಮಾಡ್ತಾಯಿದ್ದಾರೆ. ತುಂಬ ಅಪ್ರಿಷಿಯೇಟ್ ಆಗುತ್ತೆ. ಏಕೆಂದರೆ ನಮ್ಮ ಏನು ಪೊಲೀಸ್ ಕಾನ್ಸ್ಟೇಬಲ್ಸ್ ಇರೋದು ಎಲ್ಲ ಒಂದು ಹಳ್ಳಿ ಮಕ್ಕಳು, ಕನ್ನಡ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದಲ್ಲಿ ಓದಿದ ಮಕ್ಕಳು, ಓದಿ ಕಷ್ಟಪಟ್ಟು ಈ ಒಂದು
ಡಿಪಾರ್ಟ್ಮೆಂಟಿಗೆ ಸೇರಿಸಿ ಡಿಪಾರ್ಟ್ಮೆಂಟಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಈ ರಾಣಿ ಚೆನ್ನಮ್ಮ ಪಡೆಯನ್ನು ಸೇರಿಕೊಂಡು ಅಲ್ಲೂ ಸಹ ಈ ಒಂದು ಧೈರ್ಯವಾದಂಥ ಸ್ಕಿಲ್ಸ್ಗಳನ್ನ ಕಲಿತು ಅದನ್ನು ಪ್ರದರ್ಶನ ಮಾಡ್ತಾರೆ. ಇದು ತುಂಬ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಏನಾದರೂ ಅಟ್ಯಾಕ್ ಮಾಡಿದಾಗ, ಯಾರಾದರೂ ಅವ್ರ ಮೇಲೆ ದೌರ್ಜನ್ಯಗಳು ಮಾಡೋಕ್ಕೆ ಬಂದಾಗ ಈ ರೀತಿ ಸ್ಕಿಲ್ಸ್ಗಳನ್ನ ಯೂಸ್ ಮಾಡಿ ಅವ್ರನ್ನ ಏನು ಮಾಡ್ಬೋದು, ನೀವು ಡಿಫೈನ್ ಮಾಡ್ಬೋದು ಮತ್ತು ನಿಮ್ಮನ್ನು ಆತ್ಮರಕ್ಷಣೆ ಮಾಡ್ಕೋಬೋದು. ತುಂಬ ಚೆನ್ನಾಗಿ ತೋರಿಸ್ಕೊಟ್ರು ರಾಣಿ ಚೆನ್ನಮ್ಮ ಪಡೆ ಹೆಣ್ಮಕ್ಳುಗಳು. ಭಾಳ ಖುಷಿಯಾಗುತ್ತೆ. ಯಾಕೆಂದರೆ ಪೊಲೀಸ್ ಫೋರ್ಸಲ್ಲಿ ಹೆಣ್ಮಕ್ಳದ್ದು ತುಂಬ ರೋಲ್ ಇದೆ ಈಗಿನ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ. ಹಾಗಾಗಿ ನೋಡೋಕ್ಕೆ ತುಂಬ ಈವನ್ ಗಂಡು ಮಕ್ಳಿಗಿಂತ ಹೆಚ್ಚಿನಾಗಿ ಅವರು ಪ್ರದರ್ಶನ ಮಾಡಿದ್ರು. ಆ ಒಂದು ಸ್ಕಿಲ್ಸ್ ಆಗಿರ್ಬೋದು. ನಂತರ ಈ ಹೆಣ್ಮಕ್ಳಿಗೆ ಆಟೋಗಳನ್ನ ವಿತರಣೆ ಮಾಡಿದ್ರು ನಮ್ಮ CP ಸಾಹೇಬರು. ಈ ಎಲೆಕ್ಟ್ರಿಕ್ ಭಾರತ ಏನು ಈಗ ಎನ್ವೈರ್ಮೆಂಟ್ ಪೊಲ್ಯೂಷನ್ನ ಕಂಟ್ರೋಲ್ ಮಾಡೋಕ್ಕೆ ಈ ಆಟೋಗಳನ್ನ ಯಾರು ಫಲಾನುಭವಿಗಳಿದೆ ಅವರಿಗೆ ನೀಡಿದರು. ತುಂಬ ಜನ ಅದನ್ನು ಉಪಯೋಗ ಪಡ್ಕೊಂಡ್ರು. ಮತ್ತು ಬ್ಯಾಗ್ಗಳ್ನ ವಿತರಣೆ ಮಾಡಿದ್ರು ಬಡ ಮಕ್ಕಳಿಗೆ. ಹಾಗಾಗಿ ಹೆಣ್ಮಕ್ಳು ಸ್ಪೆಷಲ್ ಆಗಿರೋದ್ರಿಂದ ನಮ್ಮ CP ಸಾಹೇಬರು ಎಲ್ಲ ಹೆಣ್ಮಕ್ಳನ್ನ ಉದ್ದೇಶಿಸಿ ಅವರಿಗೆ ಒಂದು ಸಹಾಯ ಮಾಡೋ ಒಂದು ನಿಟ್ಟಿನಲ್ಲಿ ಚೆನ್ನಾಗಿತ್ತು. ಒಟ್ಟು ಪೆರೇಡ್ ಎಲ್ಲ ತುಂಬ ಅದ್ಭುತವಾಗಿ ಮೂಡಿ ಬಂತು. ಹಾಗಾಗಿ ಪೆರೇಡ್ ಮುಗಿಸಿ ಸೀದಾ ಮನೆಗೆ ಬಂದೆ. ಇವತ್ತಿನ ಡೇ ಇಷ್ಟೇ. ಥ್ಯಾಂಕ್ ಯು.